ಅಯ್ಯೋ ಚಿಕ್ಕಪ್ಪ, ಬೇಜಾರು ಮಾಡ್ಕೋಬೇಡಿ. ಈಗ ನಾನು ವಿಕ್ರಾಂತ್ ಅವ್ರನ್ನ ಹಾಗೆ ನೋಡ್ತಾ ಇಲ್ಲ. ಏನೋ ಸ್ಲಿಪ್ಪಾಗಿ ಮನಸ್ಸಲ್ಲಿದ್ದಿದ್ದ ಆತಂಕ ಮಾತಾಗಿ ಬಂದ್ಬಿಡ್ತು ಅಷ್ಟೆ. ಹಾಗಂತ ನಾನು ಹೇಳಿದ್ದೆಲ್ಲ ಸುಳ್ಳಂತಲ್ಲ. ನನ್ನ ಮಾತಿಗೆ ಕಾರಣ ಇದೆ. ಸಾರಿಕಾ, ಏನು ನಿನ್ನ ಮಾತಿನ ಅರ್ಥ? ಇದ್ದಕ್ಕಿದ್ದ ಹಾಗೆ ಮಾತಾಡಿದೆ ಅಂತಲೂ ಹೇಳ್ತಿದ್ಯಾ, ಆಡಿದ ಮಾತಿಗೆ ಬೇರೆ ಕಾರಣ ಇದೆ ಅಂತಲೂ ಹೇಳ್ತಿದ್ಯಾ? ಮಗುನ ಚಿವುಟಿ ತೊಟ್ಲು ತಗೋ ಕೆಲಸನೂ ಮಾಡಬೇಡ. ಅರ್ಥ ಆಗೋ ಥರ ಮಾತಾಡೋದಾದರೆ ಮಾತಾಡು, ಇಲ್ದಿದ್ರೆ ಸುಮ್ಮನಾಗ್ಬಿಡು. ಚಿಕ್ಕಮ್ಮ, ನಾ ಈ ಮಾತನ್ನ ಹೇಳಬೇಕು ಹೇಳಬಾರ್ದೋ ಗೊತ್ತಿಲ್ಲ, ಆದರೆ ಹೇಳ್ದೇ ಇದ್ರೆ ಅಪಾರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಹಾಸಿನಿ ಅತ್ತೆ ಮತ್ತೆ ಶ್ರೀಧರ್ ಮಾವ ಒಂದು ಡಿಸಿಷನ್ ತಗೊಂಡಿದ್ದಾರೆ. ವಿಕ್ಕಿ ಮದ್ವೆಗೆ ಮುಂಚೆ ವೇದಾಂತ್ ಮದ್ವೆ ಮಾಡ್ಬೇಕನ್ನೋದೇ ಅವರ ಆಸೆ. ದೊಡ್ಡವನಿಗೆ ಮದ್ವೆ ಮಾಡದೆ ಚಿಕ್ಕವನಿಗೆ ಮದ್ವೆ ಮಾಡಿದ್ರೆ ಸಮಾಜ ಏನ್ ಮಾತಾಡುತ್ತೆ ಅಂತ ಅವ್ರ ಚಿಂತೆ. ಆದ್ರೆ ವೇದಾಂತ್ ಹೇಗೆ ಅಂತ ಎಲ್ಲಾರ್ಗೂ ಗೊತ್ತು. ಅವನ್ ಮದ್ವೆ ನನ್ನ ಮಗನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಸಾರಿಕಾ. ಅದು ಹಾಗಲ್ಲ ಅತ್ತೆ. ಸಾರಿಕಾ, ನೀನು ಸುಮ್ಮನೆ ಇರು. ಸುಹಾಸಿನಿ ಅವರೇ, ನನ್ನನ್ನು ಕ್ಷಮಿಸಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗನ ಬಗ್ಗೆ ನನಗೆಲ್ಲ ಗೊತ್ತಿರೋದ್ರಿಂದ ಹೀಗೆ ಮಾತಾಡ್ತಾ ಇದ್ದೀನಿ. ಅವನು ನಿಜವಾಗ್ಲೂ ಮದುವೆಗೆ ಒಪ್ತಾನ? ಅದು ಅವನಿಗೆ ಬಿಟ್ಟಿದ್ದ. ಈ ಟೈಮ್ನಲ್ಲಿ ನಾವು ಹಾಗೆ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಅವನೇನಾದರೂ ಮದುವೆಗೆ ಒಪ್ಪದೇ ಇದ್ದರೆ ಆಗ ವಿಕ್ರಾಂತ್ ಮತ್ತು ಆರತಿ ಮದುವೆ ಆಗದೆ ಇದ್ರೂ ಚಿಂತೆ ಇಲ್ಲ. ಆಕ್ಚುಲಿ ಅಕ್ಕನ ನೆಕ್ಸ್ಟ್ ಕ್ಯೂನಲ್ಲಿರೋಳು ನಾನೇ ಅಲ್ವಾ? ಏನು ತಮಾಷೆನಾ? ಅಮ್ಮ ತಾಯಿ, ನನಗೆ ಅಂತ ಹುಟ್ಟಿರೋ ಅದ್ಭುತವಾದ ಗಂಡಿ ಪ್ರಾಣಿನ ತೋರಿಸು ಅಂತ ಆಗ್ಲೇ 2 ಸಲ ನಿನ್ನ ಕಸಿನ್ ಇರೋತ್ತಲ್ಲ ಕೇಳ್ಕೊಂಡಿದ್ದೆ. ಯಾಕೋ ನಮ್ಮ ಟೈಮ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಅನ್ಯಾಯವಾಗಿ 2 ಸಲ ಪಕ್ಕ ಪ್ರಾಣಿ ತರೋ ಇರೋ ಶುಂಠಿ ಶಂಕರ ಎದುರುಗಡೆ ಬಂದ್ಬಿಟ್ಟಿದ್ದ. ನಮ್ಮ ಕತೆ ಏನು ಕೇಳ್ತೀಯ? ಆ ಮುಖ ನೋಡೋಕ್ಕಾಗತ್ತಾ? ಶಾಕ್ಗೆ ಎದೆ ಹಿಡ್ಕೊಂಡು ಬೀಳೋದೊಂದೇ ಬಾಕಿ. ಹೇಗೋ ಸುಧಾರಿಸ್ಕೊಂಡೆ. ಹೇಳಿ ಕೇಳಿ ಪಾಪ ಜೀವನೊಂದು. ಸೊ ಈ ಸಲನಾದ್ರೂ ನನ್ನ ಮದುವೆ ಆಗೋ ಪಾಪ ಚಿಕ್ಕಾಡ್ ಪಾಪನ ಆದಷ್ಟು ಬೇಗ ಕಾಣೋ ಹಾಗೆ ಮಾಡಪ್ಪ. ಉಲ್ಟ ತಿರ್ಕೊಂಡು ಕಣ್ಣು ಮುಚ್ಕೊಳ್ಳ? ಬೇಡ ಬೇಡ ಬೇಡ, ಈ ಕಡೆ ತಿರ್ಕೊಂಡು ಕಣ್ಣು ಮುಚ್ಕೋತೀನಿ.
ಆದ್ಯ 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 ನಿಮ್ಮ ಮಗಳು ಖುಷಿಯಾಗಿರ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನೀವು ಹೇಗೆ ಆಸೆ ಪಡ್ತೀರೋ, ನನ್ನ ಮಕ್ಕಳು ಜೀವನನೂ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ವಿಕ್ಕಿ ಮದುವೆ ಆಗೋದ್ರೆ ವೇದಾಂತ್ ಮದುವೆ ಆಗೋದಕ್ಕೆ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ವೇದಾಂತ್ನ ಮದುವೆಗೆ ಒಪ್ಸೋದೇ ಆದರೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ನೊಂದಿಲ್ಲ. ಅದಕ್ಕೆ ವೇದಾಂತ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಂದು ಅಂತ ವಿಕ್ಕಿಗೆ ಹೇಳಿದ್ದೀನಿ. ಸುಹಾಸಿನಿಯವರೇ, ನನ್ನ ಮನಸ್ಸಲ್ಲಿರೋ ಅನುಮಾನ ದೂರ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ನೀವುಗಳಾಗಲಿ ವಿಕ್ರಾಂತ್ ಆಗಲಿ ವೇದಾಂತ್ನ ಮದುವೆಗೆ ಒಪ್ಸೋಕ್ಕೆ ಆಗಲಿಲ್ಲ ಅಂದರೆ? ಅದರ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ. ಆದರೆ ಒಂದಂತೂ ಸತ್ಯ, ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಆದರೂ ಸುಹಾಸಿನಿಯವರೇ, ನೀವು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಲಿ ಅಂತಲ್ಲ, ನಾನು ದೇವಸ್ಥಾನಕ್ಕೆ ಬಂದಿದ್ದೆ.